ನಮ್ಮೊಂದಿಗೆ ಕರ್ನಾಟಕ ಜನತಾ ದಳದ ಯುವ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ನಾನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಅಣ್ಣ. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದಕ್ಕೆ ಜೆಡಿಎಸ್ ಪಕ್ಷದವರು ಹೊಟ್ಟೆಯವರಿಂದ ಈ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಿಮ್ಮ ಅಭಿಪ್ರಾಯ ಏನಣ್ಣ? ನೋಡು ಬ್ರದರ್, ರಾಜಕಾರಣ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳು, ರಾಜ್ಯ ಸರ್ಕಾರದ ವೈಫಲ್ಯತೆಗಳು 3.5 ವರ್ಷದಿಂದ ಕೈಯಲ್ಲಿದೆ. ಹೋರಾಟಗಳು ನಿರಂತರವಾಗಿ ಒಂದು ರಾಜಕೀಯ ಪಕ್ಷ ಆಗಿ ನಾವು ಹೋರಾಟಗಳು ಕಟ್ತಾ ಇರ್ತೇವೆ. ಆದ್ರೆ ಇಲ್ಲಿ ಇರ್ತಕ್ಕಂಥದ್ದು ರೈತರ ಬದುಕಿನ ಪ್ರಶ್ನೆ. ಆಮೇಲೆ ಇತ್ತೀಚೆಗೆ ನೀನು ಗಮನಿಸ್ದಂಗೆ ಈಗ ರಾಜ್ಯ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿರುವಂತದ್ದು ಮುನ್ನೆಲೆಗೆ ಬಂದಿರತಕ್ಕಂಥ ವಿಚಾರ ಇದು. ನಾನು ಮೊದಲನೇ ದಿನದಿಂದಾನು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ನಾನು ಇವತ್ತು ನೀವುಗಳೇ ಸಾಕ್ಷಿ, ತಾವುಗಳು ಹೇಳ್ಬೇಕು. 450ಕ್ಕೂ ಹೆಚ್ಚು ದಿನ ಕೂತಿದ್ದೀರಿ. ತಂದೆಯವರು ಬಂದಿದ್ರು, ಆರೋಗ್ಯದ ಸಮಸ್ಯೆ ಇದ್ದಾಗ ಡೆಲ್ಲಿಲಿ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮಾಡಿಸಿದ್ದೆ, ಅದು ನೀವು ಸಾಕ್ಷಿ ಇದ್ದೀರಿ. ನಾನೇನ್ ಹೇಳದ್ ಬೇಡ, ತಾವುಗಳೇ ಹೇಳ್ತೀರಿ. ಹಾಗಾಗಿ ಇಲ್ಲಿ ಇವತ್ತು ರಾಜಕಾರಣದ ಬೇಳೆಕಾಳು ಬೇಯಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಗೇನ್ ಅಗತ್ಯತೆ ಇಲ್ಲ. ನೀನೇ ನೋಡದೆ ಬಹಳ ಸ್ಪಷ್ಟವಾಗಿ ಹೇಳಿದೀನಿ. ಇಲ್ಲಿ ಕೃಷಿ ಭೂಮಿಯಾಗಿ ಇಟ್ಕೊಂಡಿರ್ತಕ್ಕಂಥ ನಮ್ಮ ಭೂಮಿ ಇವತ್ತು ಪ್ರಾಜೆಕ್ಟ್ ಕೈ ಬಿಟ್ರೆ ಸಾರ್ವಜನಿಕರ ಹಿತಾಸಕ್ತಿಗೆ ಆಸ್ಪತ್ರೆ ಕಟ್ಟಣ, ಶಾಲೆ ಕಟ್ಟಣ, ವೃದ್ಧಾಶ್ರಮ ಕಟ್ಟಣ, ಏನ್ ಬೇಕಾದ್ರೂ ಕಟ್ಟಣ. ಅರ್ಥ ಆಯ್ತಲ್ಲ? ನಾವು ರಿಯಲ್ ಎಸ್ಟೇಟ್ ಅವ್ರಲ್ಲ. ನಮ್ಮ ಕುಟುಂಬ, ಕುಮಾರಸ್ವಾಮಿ ಅವರ ಕುಟುಂಬ ರಿಯಲ್ ಎಸ್ಟೇಟ್ ಅವ್ರಲ್ಲ. ನಾವು ರಿಯಲ್ ಎಸ್ಟೇಟ್ ನ ವಿರೋಧಿಗಳು. ಅರ್ಥ ಮಾಡ್ಕೊಂಬಿಡಿ. ಇಲ್ಲಿ ಕೇಳಿಲ್ಲಿ ಅರ್ಥ ಮಾಡ್ಕ. 18,000 ಕೋಟಿ ಪ್ರಾಜೆಕ್ಟ್, 33,000 ಕೋಟಿ ಆದಾಯ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ಒಂದಷ್ಟು ವ್ಯಕ್ತಿಗಳು ಮಾಡ್ಕೊಡಕ್ ಹೊರಟವ್ರೆ. ಆ 18,000 ಕೋಟಿ 87% ಸಾಲ. ಹುಡ್ಕೋ ಕಂಪ್ನಿ ಸಾಲ ಕೊಡ್ತದೆ. ಸಾಲ ಯಾವಾಗ ಕೊಡ್ತದೆ? ಸ್ಯಾಂಕ್ಷನ್ ಲೆಟರ್ ಕೊಟ್ಟವ್ರೆ. ಆದ್ರೆ ನಿಮ್ ಯಾರನ್ನು ಬಂದು ಒಪ್ಪಿಗೆ ತಗೊಂಡಿಲ್ಲ. ಸೈನ್ ಹಾಕ್ಸ್ಕೋಬೇಕಲ್ಲ, ಹಾಕ್ಸ್ಕೊಂಡವ್ರ ಬಂದವ್ರ? ಅವ್ರು ಕೊಡಲ್ಲ. ಅದು ನಿಮ್ಗೆ BMRD ಏನೋ BDA ಇಂದಾನು ಒಂದ್ 25 ಕೋಟಿ ಸಿಸ್ಟರ್ ಕಂಪ್ನಿ ಹಾಕವ್ರೀಗ ನೆನ್ನೆ. ಅದೆಂತದ್ದು 7 ಜನ ಚೆಕ್ ತಗೊಂಡು ನಿಂತವ್ರಲ್ವಾ? ಇದು ನಿಮ್ನೆಲ್ಲಾರ್ನು ನೋಡಮ್ಮ, ನಿಮ್ ಒಗ್ಗಟ್ಟು ಹೊಡಿಯಕ್ಕೆ ಮಾಡ್ತಾ ಇರ್ತಕ್ಕಂಥ ಸಂಚು. ನಾನ್ ನೋಡಿದೀನಿಲ್ಲ, ನಾ ಬಂದೋಗಿದ್ದೀನಿ. ಈಗ ಹಸ ಸಾಕೊಂಡಿರ್ತಕ್ಕಂಥವ್ರು, ಸ್ವಂತ ಭೂಮಿ ಇಲ್ಲ, ಗುತ್ತಿಗೆ ಭೂಮಿ ತಗೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದೀರಿ? ಮೇವು ಎಲ್ಲ ಕಳೆದು ನೀವು ಎಷ್ಟು ಉಳಿಸ್ಕೊತಾ ಇದೀರಿ? ಒಂದ್ 25-30 ಸಾವಿರ 40 ಸಾವಿರ ಉಳಿಸ್ಕೊತೀರಾ? ಕಷ್ಟಪಟ್ಟು ಒಂದು 6 ವರ್ಷ ಹಸ ಸಾಕೊಂಡ್ರೆ ನಿಮ್ ಜೀವನ ನಾನು ಅರ್ಥ ಮಾಡ್ಕೊಂಡಿದೀನಿ. ದಯವಿಟ್ಟು ನೀವು ಬಿಗಿಯಾಗಿರಿ, ಅನುಮಾನ ಪಡ್ಬೇಡಿ. ಸುಳ್ಳು ಹೇಳ್ತಾರೆ, ಎದುರಿಸ್ತಾರೆ, ದಳ್ಳಾಳಿಗಳು ಬಿಟ್ಟವ್ರೆ. ಕಿವಿ ಕೊಡ್ಬೇಡ್ರಿ, ನಿಮ್ ಜೊತೆ ಇರ್ತೀವಿ ನಡ್ರಿ. ರೆಡ್ ಝೋನಿಂಗ್ ಇಂದ ಅದೇನೋ ಝೋನು ಅಂತಾರಲ್ಲ ಗುರು, ತಿದ್ದುಪಡಿ ಮಾಡಿ ಕಿತ್ ಬಿಸಾಕ್ತಿವಿ ನಡಿಯಪ್ಪ.